ಎಲ್ಲರಿಗೆ ನಮಸ್ಕಾರ. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ಇವತ್ತಿನ ಕಟಿಂಗ್ ಬಂದ್ಬಿಟ್ಟು ನಿಮಗೆ ಒಂದು ವಿತ್ ಕಪ್ಸು 32 ಸೈಜ್ ಕಪ್ಸು ಬ್ಲೌಸು ಕಟಿಂಗ್ ತೋರಿಸ್ತಾ ಇದ್ದೀನಿ. ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಕೊನೆವರೆಗೂ ಕೂಡ. ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ನೋಡಿದ್ರೆ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ ಅನ್ಕೊತೀನಿ ನಾನು. ಯಾಕಂದರೆ ಪಿನ್ ಟು ಪಿನ್ ಎಲ್ಲನೂ ಹೇಳಿದ್ದೀನಿ, ಯಾವುದು ಮಿಸ್ ಮಾಡಿಲ್ಲ. ಟೋಟಲ್ ನಿಮ್ಗೆ ಅರ್ಥ ಆಗಂಗೆ ನೀಟಾಗಿ ಹೇಳಿದ್ದೀನಿ ಅನ್ಕೊತಾ ಇದ್ದೀನಿ ನಾನು. ನಿಮ್ಗೆ ಅರ್ಥ ಆಗಲೇಬೇಕು, ಯಾಕಂದ್ರೆ ಆ ಥರ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ಎಂಡ್ವರೆಗೆ ನೋಡ್ರಿ, ತಪ್ಪದೇ ಲೈಕ್ ಮಾಡಿರಿ, ನಿಮ್ಮ ಅನಿಸಿಕೆ ಏನಿದೆ ಅಂತ ಕಾಮೆಂಟ್ ಮಾಡಿರಿ. ಇದೇ ಬ್ಲೌಸ್ ನೋಡ್ರಿ, ಇದು ವಿತ್ 32 ಸೈಜು, ಫ್ರಂಟ್ ಸ್ಟಾರ್ ನೆಕ್ಕು ಮತ್ತು ಬ್ಯಾಕ್ ರೌಂಡ್ ನೆಕ್. ಇದಕ್ಕೆ ಡೋರಿ ನೋಡ್ರಿ, ಈ ಥರ ಕ್ಲಾತ್ ಹ್ಯಾಂಗಿಂಗ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಕಟಿಂಗ್. ತುಂಬ ನಿಮ್ಮ 32 ಸೈಜು ಅಂದರೆ ಚಿಕ್ಕ ಮಕ್ಕಳೇ ಇರ್ತಾರೆ ಆಲ್ಮೋಸ್ಟು. ಮಕ್ಕಳಿಗೆಲ್ಲನೂ ತುಂಬ ಅಂದರೆ ಒಂದು 16, 17, 18 ಇಯರ್ಸ್ ಮಕ್ಕಳು ಇರ್ತಾರಲ್ಲ, ಅವರೆಲ್ಲ ತುಂಬ ಯೂಸ್ ಆಗುತ್ತೆ ಈ ಕಟಿಂಗು. ಅವ್ರಿಗೆ ಬೇಕೇ ಬೇಕು ಈ ಥರ ಇವಾಗ. ಯಾಕಂದರೆ ಈ ಥರನೇ ಬ್ಲೌಸ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಸ್ಲೀವ್ಸು ಚಿಕ್ಕ ಸ್ಲೀವ್ಸು, ಒಂದು ರೆಡಿ 3 ಇಂಚಸ್ ಇದೆ, 3.5 ಇದೆ ರೆಡಿ. ನಾನು 4 ಇಂಚಸ್ ಇಟ್ಟು ಕಟ್ ಮಾಡಿದ್ದೀನಿ ನೋಡಿರಿ. ಸ್ಲೀವ್ಸು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಕಟಿಂಗ್ ಫುಲ್ಲು ವಿಡಿಯೋ ನೀವು ನೋಡಿ ನೀಟಾಗಿ ಕಲ್ತಿರಂತ ನಾನು ಆಸೆ ಪಡ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೆ ನೋಡಿರಿ, ತಪ್ಪದೇ ಒಂದು ಲೈಕ್ ಮಾಡಿ ವಿಡಿಯೋದಾಗ ಹೋಗ್ಬಿಟ್ರಿ. ಲೈಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇನ್ನೂ 4 ಜನಗೆ ವಿಡಿಯೋ ಶೇರ್ ಆಗುತ್ತೆ. ನಾನು ಮಾಡೋ ಹೆಲ್ಪ್ ನಾನು ಮಾಡ್ತೀನಿ, ನೀವು ಮಾಡೋ ಹೆಲ್ಪ್ ನೀವು ಮಾಡಿ. ಸೊ ನಾವೆಲ್ಲರೂ ಕೂಡಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊತ ಹೋದರೆ ಎಲ್ಲರಿಗೂ ಒಂದು ಉಪಯೋಗ ಇರುತ್ತೆ, ಸರಿನಾ? ಎಲ್ಲರಿಗೂ ಯೂಸ್ ಆಗುತ್ತೆ ಸರಿನಾ? ಈ ವಿಡಿಯೋ ನೋಡಿ ಎಂಡ್ವರೆಗೂ ಬನ್ನಿ. ಇವಾಗ ವಿಡಿಯೋದಾಗ ಹೋಗೋಣ. ಫಸ್ಟು ಬಂದುಬಿಟ್ಟು ಬ್ಯಾಕ್ ಮೆಜರ್ಮೆಂಟು, ಲೆಂತ್ ಮೆಜರ್ಮೆಂಟು ತೊಗೊಳ್ಳೋಣ. ಬ್ಯಾಕ್ ಲೆಂತ್ ಎಷ್ಟಿದೆಯೋ ಅಷ್ಟು 12.5 ಇದೆ. ಇದು 12.5ಗೆ 12.5 ಅಂದರೆ 12.5 ಮೆಜರ್ಮೆಂಟು ನಾವು ತೊಗೋಬೇಕು. ಲೆಂತ್ ಆದಮೇಲೆ ಕೆಳಗಡೆ 1/2 ಇಂಚು, ಮೇಲೆ 1/2 ಇಂಚು, ಟೋಟಲ್ ಬಂದುಬಿಟ್ಟು 13.5 ಬರುತ್ತೆ. 12.5 ಇದೆಯಲ್ಲ, 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಆಮೇಲೆ ವೆಸ್ಟ್ ಮೆಜರ್ಮೆಂಟು, ವೆಸ್ಟಲ್ಲಿ ಎಷ್ಟಿದೆಯೋ ಅಷ್ಟು, ಅದು 4ನೇ ಭಾಗ ಮಾಡಬೇಕು. ನನಗೆ 26 ಬಂತು. ಅದಕ್ಕೆ ಇದು ಬ್ಯಾಕ್ ಓಪನ್ ಬ್ಲೌಸು, ಅಂದರೆ ಬ್ಯಾಕ್ ಹುಕ್ಸು ಇದಕ್ಕೆ ಬರುತ್ತೆ. ವಿತ್ ಕಪ್ಸು ಬ್ಲೌಸ್ ಅನ್ನೋದು. ಫ್ರಂಟ್ ಪಾರ್ಟಲ್ಲಿ ಮಾತ್ರ ಚೇಂಜಸ್ ಇರುತ್ತೆ, ಬ್ಯಾಕ್ ಪಾರ್ಟ್ನಲ್ಲಿ ಚೇಂಜಸ್ ಬರೋಲ್ಲ. ಸೇಮ್ ಮೆಜರ್ಮೆಂಟು ನಾವು ನಾರ್ಮಲ್ ಬ್ಲೌಸ್ಗೆ ಯಾವ ಥರ ಹಾಕ್ತೀವೋ ಅದೇ ಥರ ಮೆಜರ್ಮೆಂಟ್ ಹಾಕೋಬೇಕು. ಸೇಮ್ ಮೆಜರ್ಮೆಂಟು, ಏನೂ ಡಿಫ್ರೆಂಟ್ ಬರೋಲ್ಲ, ಸರಿನಾ? ಇವಾಗ ವೆಸ್ಟ್ ಆದಮೇಲೆ ಅದರಲ್ಲಿ ಡಾಟಿಗೆ ಮಾರ್ಕಿಂಗು ಹಾಕೋಣ. ಯಾರಾದರೂ ಹೊಸೊಬ್ಬರು ಕಲಿಯೋರಿದ್ರೆ ನೀಟಾಗಿ ನೋಡಿ ನಿಧಾನವಾಗಿ ಅರ್ಥ ಮಾಡಿಕೊಂಡು ಕಲಿಯೋಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಇದು ವಿತ್ ಕಪ್ಸು ಬ್ಲೌಸ್ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊತಾರೆ, ಯಾವ ಥರ ಮಾಡಬೇಕು ಅನ್ನೋದು ತುಂಬ ಟೆನ್ಷನ್ ತೊಗೊತಾರೆ. ಆ ಥರ ಟೆನ್ಷನ್ ಏನೂ ಬೇಡ. ಆರಾಮಾಗಿ ನಿಧಾನವಾಗಿ ನೀಟಾಗಿ ಅರ್ಥ ಮಾಡಿಕೊಂಡು ಇದು ಮಾಡಿ, ಮೆಜರ್ಮೆಂಟ್ ಮಾಡಿಕೊಂಡು ಮಾರ್ಕಿಂಗ್ ಹಾಕ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಆಮೇಲೆ ಶೋಲ್ಡ್ರ್ ಆ್ಯಸ್ ಇಟ್ ಈಸ್ ಸೇಮ್ ಯಾವ ಥರ ನಾವು ನಾರ್ಮಲ್ ಬ್ಲೌಸ್ ತೊಗೊತೀವೋ ಅದೇ ಥರ. ಆಮೇಲೆ ಎಷ್ಟು ಬರುತ್ತೋ ಅದರ ಶೋಲ್ಡ್ರಿಗೆ ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ ಮೆಜರ್ಮೆಂಟು ಹಾಕೋಬೇಕು. ನನಗೆ ಇವಾಗ 10 ಬಂತು, 10ರಲ್ಲಿ ನಾನು 5 ಹಾಕಿದ್ದೀನಿ. ಆಮೇಲೆ ಹಾರ್ಮೋಲ್ ಮೆಜರ್ಮೆಂಟು ನಾನು ತೊಗೊತಾ ಇದ್ದೀನಿ. ಹಾರ್ಮೋಲ್ಗೆ ಇದು ಕರೆಕ್ಟ್ ಆಯಿತು, ಸರಿ. ಕರೆಕ್ಟ್ ಆಗಿಲ್ಲ ಅಂದರೆ ಇನ್ನೊಂದು ಚೂರು ಡೌನ್ ಮಾಡಿಕೊಂಡು, ಹಾರ್ಮೋಲು ಸೆಟ್ಟಿಂಗ್ ಅನ್ನೋದು ಒಂದೇ ಸಾರಿ ಸೆಟ್ಟಿಂಗ್ ಆಗೋಲ್ಲ, ನಾವು ಸೆಟ್ ಮಾಡಬೇಕಾಗುತ್ತೆ. ಅಪ್ಪರ್ ಚೆಸ್ಟಿಗೆ ಹಾರ್ಮೋಲ್ಗೆ ಸೆಟ್ ಮಾಡಬೇಕು. ಆಮೇಲೆ ಶೋಲ್ಡ್ರ್ ಎಷ್ಟಿದೆ ನೋಡಿಕೊಂಡು ಅದರ ಮೇಲೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್. ನೀವು ಕಪ್ಸು ಬ್ಲೌಸ್ ಹೊಲಿಬೇಕು ಅಂದ್ಕೊಂತ ಥಿಂಕ್ ಮಾಡ್ತಾಯಿದ್ರೆ ಈ ಮೆಜರ್ಮೆಂಟ್ಸ್ ನೋಡಿಕೊಂಡು ನೀವು ಮಾರ್ಕಿಂಗ್ ಹಾಕಿ ನೀಟಾಗಿ ಕಲಿಬೋದು, ಸ್ಟೆಪ್ ಬೈ ಸ್ಟೆಪ್ಪು. ನೀವು ಫಸ್ಟು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಹಾಕೋದು ಕಲೀರಿ, ಆಮೇಲೆ ಫ್ರಂಟ್ ಪಾರ್ಟ್ಗೆ ಹೋಗಿ, ಆಮೇಲೆ ಸ್ಲೀವ್ಸ್ಗೆ ಹೋಗಿ, ಇಲ್ಲ ಒಂದೊಂದೇ ಈ ಥರ ಒಂದೊಂದೇ ಕಲೀರಿ. ಯಾಕಂದರೆ ಒಂದೇ ಸರ್ತಿ ಎಲ್ಲನೂ ಬರಬೇಕಂದ್ರೆ ಆಗಲ್ಲ, ಯಾರಿಗೂ ಆಗಲ್ಲ. ಒಂದೊಂದು ನೀಟಾಗಿ ಕಲ್ತಾ ಹೋದ್ರೆ ಪಾರ್ಟ್ ಅನ್ನೋ ಇದ್ರಾಗೆ ಎಷ್ಟು ಪಾರ್ಟ್ ಬರ್ತೇವೆ ನಮಗೆ? ಬ್ಯಾಕ್ ಪಾರ್ಟ್ ಒಂದು, ಮತ್ತು ಫ್ರಂಟ್ ಪಾರ್ಟು ಮತ್ತು ಸ್ಲೀವ್ಸು, ಇಷ್ಟೇ 3 ಪ್ರಿನ್ಸೆಸ್ ಕಟ್ ಅಲ್ವಾ? ಸೊ 3 ಪಾರ್ಟು, 3 ಪಾರ್ಟಲ್ಲಿ ಫ್ರಂಟ್ ಪಾರ್ಟಲ್ಲಿ ಮತ್ತು ಒಂದು 2 ಪೀಸು ಕಟ್ಟಿಂಗ್ ಆಗುತ್ತೆ ಅಷ್ಟೇ. ಅಂದರೆ ನಾವು ಅಷ್ಟೇ, ನಾವು ಆಲೋಚನೆ ಈಸಿ ಅಂತ ಮಾಡ್ಕೋಬೇಕು. ನಾವು ಆಲೋಚನೆ ಮಾಡಬೇಕಾದ್ರೆ ಅಯ್ಯೋ ನನಗೆ ವಿತ್ ಕಪ್ಸ್ ಬ್ಲೌಸಾ, ನಾನು ಯಾವ ಥರ ಮಾಡಬೇಕನ್ನೋ ಟೆನ್ಷನು ಬರಲೇಬಾರ್ದು. ಆರಾಮಾಗಿ ಎಲ್ಲನೂ ನಾನು ಮಾಡ್ತೀನಿ, ನನಗೆ ಬರುತ್ತೆ ಅನ್ನೋ ಥಿಂಕ್ ಇಟ್ಕೊಂಡೆ ನೀವು ಹೊಸೊಬ್ರು ಯಾರೂ ಅಂಜಬೇಡ್ರಿ. ಯಾವುದನ್ನು ಬಂದಿಲ್ಲ ಅಂದರೆ ನನಗೆ ಕಾಮೆಂಟ್ ಮಾಡಿರಿ. ನಿಮ್ಗೆ ಯಾವ ಪಾರ್ಟ್ ಬಗ್ಗೆ ಬಂದಿಲ್ಲೋ ಅದನ್ನು ನಾನು ತಿಳಿಸ್ತೀನಿ, ಸರಿನಾ? ಇವಾಗ ನಾನು ಡಾಟ್ಗೆ ಮಾರ್ಕಿಂಗ್ ಹಾಕಿದ್ದೀನಿ. ಹಾರ್ಮೋಲ್ ಸೈಡ್ ಡೌನು ಒಂದು ಅರ್ಧ ಇಂಚು ಕಟ್ ಮಾಡೀನಿ. ಯಾಕಂದರೆ ಬ್ಯಾಕ್ ನೆಕ್ ಸ್ವಲ್ಪ ಡೀಪ್ ಇತ್ತಲ್ಲ, ಸೊ ಅಲ್ಲಿ ರಿಂಕಲ್ಸ್ ಬರಬಾರ್ದು, ಹಾರ್ಮೋಲ್ ಡೌನ್ಗೆ ರಿಂಕಲ್ಸ್ ಬರಬಾರ್ದು ಅಂತ ಆ ಥರ ಕಟಿಂಗ್ ಆಯಿತು. ಇವಾಗ ಹಾರ್ಮೋಲ್ ಡೌನಿಗೆ 1.25 ಇಂಚು ಹಾಕಿದ್ದೀನಿ. ಹಾರ್ಮೋಲ್ ಮೇಲೆ ನಾವು ಎಲ್ಲಿ ಸ್ಲೀವ್ ಅಟ್ಯಾಚ್ ಮಾಡ್ತೀವಿ ಅಲ್ಲಿ ಮಾತ್ರ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಪ್ರಿನ್ಸೆಸ್ ಕಟಿಂಗ್ ಆದಮೇಲೆ ಜಾಯಿಂಟಿಗೆ ನಮ್ಗೆ ಪೀಸ್ ಬೇಕಾಗುತ್ತಲ್ಲ, ಸೊ ಅದರ ಪರ್ಪಸ್ ಮಾತು.
ನೀವು ನೀಟಾಗಿ ನೋಡಿ ನಿಧಾನವಾಗಿ ಪಿನ್ ಟು ಪಿನ್ ಅರ್ಥ ಮಾಡಿಕೊಂಡು ನೀವು ಒಂದು ವೇಸ್ಟ್ ಕ್ಲಾತು ಅಥವಾ ಪೇಪರು ತೊಗೊಂಡು ಕಟಿಂಗ್ ಮಾಡೋಕ್ಕೆ ಟ್ರೈ ಮಾಡಿರಿ. ಫಸ್ಟ್ ನ್ಯೂಸ್ ಪೇಪರ್ ಮೇಲೆ ಟ್ರೈ ಮಾಡ್ಕೊಳ್ಳಿ, ಆಮೇಲೆ ಮೇನ್ ಪೀಸು ಅಥವಾ ಲೈನಿಂಗ್ ಮೇಲೆ ಟ್ರೈ ಮಾಡಿ. 1-2-3 ಪೇಪರ್ ಕಟ್ ಮಾಡಿ. ಫಸ್ಟ್ ಆಫ್ ಆಲ್ ಕಟ್ ಮಾಡಿ ಆಮೇಲೆ ನಿಮ್ಮ ಮೆಜರ್ಮೆಂಟಿಗೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಫಸ್ಟು ನೀವು ಸ್ಟಿಚಿಂಗ್ ಮಾಡ್ಕೊಂಡು ನೀವು ಹಾಕ್ಕೊಂಡು ನಿಮ್ಗೆ ಎಲ್ಲೆಲ್ಲಿ ಪ್ರಾಬ್ಲಮ್ ಬರುತ್ತೋ ನೋಡಿಕೊಂಡು ನೆಕ್ಸ್ಟು ಕಸ್ಟಮರ್ಗೆ ಪ್ರಯತ್ನ ಮಾಡಿ. ಸ್ಟಾರ್ಟಿಂಗಲ್ಲೇ ಕಸ್ಟಮರ್ ಮೇಲೆ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಯಾವುದೇ ಕೆಟ್ಟರೆ ನಮ್ಮ ಬ್ಲೌಸೇ ಕೆಟ್ಟಿರುತ್ತೆ, ಮಂದಿ ಬ್ಲೌಸು ಕೆಡಲ್ಲ. ಯಾರ ಬ್ಲೌಸು ನಾವು ಕೆಡಿಸಬಾರ್ದು ಯಾವತ್ತೂ ಕೂಡ. ಇವಾಗ ಹಾರ್ಮೋಲ್ ಕಟಿಂಗ್ ಆಯ್ತಲ್ಲ, ಫ್ರಂಟಲ್ಲಿ ಎಲ್ಲನೂ ಸೇಮ್ ಟು ಸೇಮ್ ಇರುತ್ತೆ. ಪ್ರಿನ್ಸಸ್ ಕಟ್ಟೂ ಸೇಮ್ ಇರುತ್ತೆ. ಆದರೆ ಕಪ್ಸಿಗೆ 4 ಪೀಸು ನಾನು ಹಾಕಿದ್ನಲ್ಲ, 4 ಪೀಸು ಅಂದರೆ ಫ್ರಂಟು ಪಾರ್ಟು 2 ಬರುತ್ತೆ, ಮ್ಯಾಲಿಂದ 2 ಪಾರ್ಟ್ ಅಂದರೆ 2 ಆಯಿತು. ನಾವು ಕಟ್ ಮಾಡಿದ್ಮೇಲೆ 4 ಪೀಸ್ ಆಗುತ್ತೆ, ಬಟ್ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಬರುತ್ತೆ. ಈಗ ನೋಡಿ ಕಪ್ ಮೇಲೆ ಮಿಡಿಲ್ ಪಾರ್ಟಿಗೆ ನಾನು ಟೇಪ್ ಇಟ್ಟು ಮೆಜರ್ಮೆಂಟ್ ಮಾಡ್ತಾಯಿದ್ದೀನಿ. 7 ಬಂತು ಅಂದರೆ ಚಿಕ್ಕ ಸೈಜ್ ಅಲ್ಲ, 7 ಬರುತ್ತೆ. ಕೆಲವೊಂದು ಜನಕ್ಕೆ 8 ಬರುತ್ತೆ, ಇದಕ್ಕೆ 7.5 ಬಂತು. ಸ್ಟಿಚಿಂಗ್ ಪರ್ಪಸ್ ಅರ್ಧ ಆ್ಯಡ್ ಮಾಡಿಕೊಂಡು 8 ಇಂಚಿಗೆ ಅಂದರೆ 4 ಇಂಚು ಡಬಲ್ ಫೋಲ್ಡ್ ಮೇಲೆ ನಾನು ಹಾಕಿದ್ದೀನಿ. ಫ್ರಂಟ್ ಪಾರ್ಟ್ ಮಾತ್ರ ಡಬಲ್ ಹಾಕಬೇಕು ಲೈನಿಂಗು. ಅಂದರೆ ಫ್ರಂಟ್ ಪಾರ್ಟಲ್ಲಿ 3 ಬರ್ತವೆ, 2 ಲೈನಿಂಗ್ ಬರುತ್ತೆ, 1 ಮೇನ್ ಪೀಸ್ ಬರುತ್ತೆ. ಸೊ ಈ ಟೋಟಲು ಫ್ರಂಟ್ ಪಾರ್ಟಲ್ಲಿ ನಮಗೆ ಸಿಗೋದು 6 ಪೀಸ್ ಅನ್ಮಾತು. ಇದು ನೆನ್ಪಿಟ್ಕೋಬೇಕು ನೀವು. ಫ್ರಂಟು 6, ಬ್ಯಾಕ್ 2, ಸ್ಲೀವ್ಸ್ 2. ಎಷ್ಟಾಯ್ತು ಲೆಕ್ಕ ಮಾಡಿ. 6, 2, 8, 8, 2, 10 ಅಂದರೆ ಟೋಟಲ್ 10 ಪೀಸು ಜಾಯಿಂಟ್ ಮಾಡಿಬಿಟ್ರೆ ಒಂದು ಬ್ಲೌಸ್ ರೆಡಿ. ಇಷ್ಟೇ, ಇದು ತಿಳ್ಕೊಬೇಕು ನೀವು. ಸರಿನಾ? ಇವಾಗ ಕಪ್ ತೊಗೊಂಡಿವಲ್ಲ, ಕಪ್ಪು ನಾನು 32 ಸೈಜ್ ಕಪ್ಸ್ ಇದು. 32 ಕಪ್ಸಿಗೆ ಮಿಡಲಲ್ಲಿ ಹಿಂಗೆ ಇಟ್ಕೊಂಡು ನಾನು ಯಾವ ಥರ ಫೋಲ್ಡ್ ಮಾಡ್ತಾಯಿದ್ದು ನೋಡಿಕೊಂಡು ಮಾರ್ಕಿಂಗ್ ಹಾಕಿ, ಆ ಮಾರ್ಕಿಂಗ್ನ ಕರೆಕ್ಟು ಆ ಪಾಯಿಂಟೆಡ್ ಏನು ಹಾಕಿದ್ನಲ್ಲ ಮೇಲಿಂದ ನಾನು 10 ಇಂಚಿಗೆ ಮಾರ್ಕಿಂಗ್ ಹಾಕಿದ್ದೀನಿ. ಅವ್ರ ಪಾಯಿಂಟೆಡ್ ಪ್ರಕಾರ ನಾವು ಪ್ರಿನ್ಸಸ್ ಕಟ್ ಯಾವ ಥರ ಕಟ್ ಮಾಡ್ತೀವಿ ಸೇಮ್ ಅದೇ ಥರ. ಕಪ್ಪು ಇಟ್ಟಿದ ಮೇಲೆ ಉಕ್ಸ್ಪಟ್ಟಿ ಸೈಡು ನಮಗೆ 1.25 ಇಂಚು ಅಥವಾ 1.5 ಇಂಚು ಬಂದ್ರೂ ಸರಿ, 1.5 ಇಂಚು ಅಂದ್ಕೊಳ್ಳಿ. ಯಾಕಂದರೆ ಮಿಡಿಲಲ್ಲಿ 1-2.5 ಇಂಚು ಗ್ಯಾಪ್ ಇರಬೇಕು. ಅಂದರೆ ಸ್ಟಿಚಿಂಗ್ ಪರ್ಪಸ್ ಅರ್ಧ ಇಂಚು ಹೋಗುತ್ತಲ್ಲ, ಆವಾಗ 2.5 ಇಂಚು ಆಟೋಮೆಟಿಕ್ ಮಿಡಲ್ ಬರುತ್ತೆ. ಸರಿ ನೋಡಿರಿ, ಇದು ಬಂತು. ಈ ಕಪ್ ಇಟ್ಕೊಂಡು ಹಿಂಗೆ ಮಾರ್ಕ್ ಹಾಕ್ಕೊಂಡೆ ನೋಡ್ಕೋಬೇಕು 4 ಕಡೆ ಕರೆಕ್ಟಾಗಿ ಮೆಜರ್ಮೆಂಟ್ ಬಂತಾ ಇಲ್ಲ ಅನ್ನೋದು ಚೆಕ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡಬೇಕು. ಏಕ್ದಮ್ ಒಂದೇ ಸರ್ತಿ. ಯಾಕಂದರೆ ಕೆಲವೊಂದು ಜನ ಕಟ್ ಮಾಡ್ತಾರೆ, ಉಕ್ಸ್ಪಟ್ಟಿ ಆಯ್ಪಟ್ಟಿ ಕಡೆ ಮಾರ್ಜಿನೇ ಸಿಗೋಲ್ಲ. ಸೊ ಆ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಸರಿನಾ? ನೀಟಾಗಿ ಕಪ್ಪು ಯಾವ ಕಪ್ಪಾದರೆ ನೀವು ಸ್ಟಿಚ್ ಮಾಡ್ತಾಯಿದ್ರೆ ಅದು ಕಪ್ಪು ಕಂಪಲ್ಸರಿ ಅದ್ರ ಮೇಲೆ ಇಟ್ಟು ಚೆಕ್ ಮಾಡಿಕೊಂಡೇ ಕಟ್ಟಿಂಗನ್ನು ಮಾಡಬೇಕು. ಅರ್ಜೆಂಟಲ್ಲಿ ಯಾವುದು ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಧಾನ ಮಾಡಿ, ಪರವಾಗಿಲ್ಲ. ಒಂದು 10 ನಿಮಿಷ 20 ನಿಮಿಷ ಲೇಟ್ ಆದರೆ ಪರವಾಗಿಲ್ಲ. ಆದರೆ ಕಟ್ಟಿಂಗ್ ಅಂಬೋದು ಪರ್ಫೆಕ್ಟಾಗಿ ಕಲಿಬೇಕು. ಕಟ್ಟಿಂಗ್ ಅಂದರೆ ಅಷ್ಟು ಈಸಿ ಅಲ್ಲ, ಬಟ್ ನೀಟಾಗಿ ನಿಧಾನ ಸ್ಟೆಪ್ ಬೈ ಸ್ಟೆಪ್ ಕಲಿತ್ರೆ ಅಷ್ಟು ಕಷ್ಟವೂ ಅಲ್ಲ. ಸರಿನಾ? ಇವಾಗ ನಾನು ಫ್ರಂಟ್ ನೆಕ್ ಕಟ್ ಮಾಡಿಲ್ಲ, ಕ್ಯಾನ್ವಿಸಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಅರ್ಧ ಇಂಚು ಮಾರ್ಜಿನ್ ಹಾಕ್ಕೊಂಡಿನಿ. ಆಮೇಲೆ 1-2.5 ಇಂಚಿಗೆ ಫ್ರಂಟ್ ನೆಕ್ಕಿಗೆ ಎಷ್ಟಿದೆ ನೋಡ್ಕೊತಾ ಇದ್ದೀನಿ. ಇದು ಪಾನ್ ಗಲ್ಲ ಅಂದರೆ ಪಾನ್ ಶೇಪಲ್ಲಿದೆ, ಲೀಫ್ ನೆಕ್ಕು ಫ್ರಂಟ್ ನೆಕ್ಕು. ಸೊ ನಾನು ಅದಕ್ಕೆ ಚೆಕ್ ಮಾಡ್ಕೊಂಡು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಆಮೇಲೆ ನಾನು ಅದರ ಪ್ರಕಾರನೇ ಕಟ್ಟಿಂಗನ್ನು ಮಾಡ್ತೀನಿ. ಫ್ರಂಟಿಗೆ 6 ಇಂಚು ಇದೆ, 6 ಇಂಚು 6.5 ಇಂಚು ಎಷ್ಟು ಬಂದರೆ ಅಷ್ಟು ನಿಮ್ಮ ಮೆಜರ್ಮೆಂಟ್ ಪ್ರಕಾರ ನೀವು ಹಾಕಿ. ಈಗ ನನ್ನ ಮೆಜರ್ಮೆಂಟು ಪ್ರಕಾರ ನಾನು ಹಾಕ್ತಾಯಿದ್ದೀನಿ, ಅಂದರೆ ಸ್ಟಾರ್ ನೆಕ್ ಹಾಕ್ತಾಯಿದ್ದೀನಿ. ಸ್ಟಾರ್ ನೆಕ್ ಮೆಜರ್ಮೆಂಟು ಇದರಲ್ಲಿದೆ. ಈ ಥರ ಇಟ್ಕೊಂಡು ಮೇಲೆ ನೋಡಿರಿ, ಇದು ಕ್ಯಾನ್ವಸ್ಸು ಮೇಲೆ ಕಟ್ಟಿಂಗ್ ಮಾಡ್ತಾಯಿಲ್ಲ ನೋಡಿರಿ, ಎಲ್ಲಿಗೆ ಕಟ್ಟಿಂಗ್ ಮಾಡ್ತಾಯಿದ್ದೀನಿ, ಇಲ್ಲಿಂದ ಮತ್ತೆ ಒಳಗಡೆ. ಈ ಥರ ಮಾಡಿದ್ರೆ ಏನಾಗುತ್ತಂದರೆ ಇದು ಟೋಟಲ್ ಓಪನ್ ಆಗಲ್ಲ. ನಮಗೆ ಟೋಟಲ್ ಓಪನ್ ಆಗಲಾರ್ದ ಶೋಲ್ಡ್ರಲ್ಲಿ ನಮಗೆ ಹೆಚ್ಚು ಕಡಿಮೆ ಪ್ರಾಬ್ಲಮ್ ಆಗಲಾರ್ದಂಗೆ ಬರುತ್ತೆ. ಈ ಥರ ಕ್ಯಾನ್ವಸ್ಸನ್ನು ಕಟ್ ಮಾಡ್ಕೋಬೇಕು. ಸರಿನಾ? ನೋಡ್ಕೊಳ್ಳಿ ನೀಟಾಗಿ ಯಾವ ಥರ ಕಟ್ ಮಾಡೀನಿ ಒಂದು ಸಾರಿ ನೋಡಿಕೊಂಡು ಅದೇ ಥರನ ಕಟ್ಟಿಂಗ್ ಮಾಡಬೇಕು. ಬ್ಯಾಕ್ ಪಾರ್ಟ್ನು ಸೇಮ್. ಈಗ ಬ್ಯಾಕ್ ಪಾರ್ಟ್ಗೆ ಕ್ಯಾನ್ವಸ್ ಕಟ್ ಮಾಡಿದ್ನಲ್ಲ ನಾನು, ಕ್ಯಾನ್ವಸ್ನಿಟ್ಟು ಮತ್ತೆ ಮೆಜರ್ಮೆಂಟ್ ಕೂಡ ತೊಗೋಬೇಕು. ಬ್ಯಾಕ್ ನೆಕ್ ಎಷ್ಟಿದೆ ನೋಡಿಕೊಂಡು ಮೇಲೆ ಒಂದು ಅರ್ಧ ಇಂಚಿಗೆ ಮಾರ್ಜಿನ್ ಬಿಟ್ಟು ಸ್ಟಿಚಿಂಗ್ ಪರ್ಪಸ್ಗೆ ಮತ್ತೆ ಅಂದರೆ ಎಕ್ಸ್ಟ್ರಾ ಅದು ಕಟ್ಟಿಂಗ್ ಹೋಗುತ್ತೆ. ಇವಾಗ ನೋಡಿರಿ, ಈ ಕ್ಯಾನ್ವಸ್ ಬ್ಯಾಕ್ ಸೈಡ್ ಕಟ್ ಮಾಡಿದರೆ ಅದು ಇಟ್ಕೊಂಡೆ ಸೇಮ್ ಮೆಜರ್ಮೆಂಟು ಹಾಕ್ಕೋಬೇಕು. ಎಷ್ಟು ಬಂದರೆ ಅಷ್ಟು. ಟೋಟಲ್ ಓಪನು ಕ್ಯಾನ್ವಸ್ನ ಮಾಡೋಕ್ಕೆ ಹೋಗಬಾರ್ದು. ಟೋಟಲ್ ಓಪನ್ ಮಾಡಿದ್ರೆ ಏನಾಗುತ್ತಂದರೆ ಶೋಲ್ಡ್ರಲ್ಲಿ ನೀವು ಸ್ಟಿಚಿಂಗ್ ಮಾಡಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ಟು ಕರೆಕ್ಟಾಗಿ ಬರೋಲ್ಲ. ಫಿಟ್ಟಿಂಗ್ ಅದು ಶೋಲ್ಡ್ರದು ಫಿನಿಶಿಂಗ್ ಕರೆಕ್ಟಾಗಿ ಬರೋಲ್ಲ. ಸೊ ಅದರಿಂದ ನೀವು ಟೋಟಲು ಓಪನು ಕ್ಯಾನ್ವಸ್ನ ಮಾಡೋಕ್ಕೆ ಹೋಗಬೇಡ್ರಿ. ನಾನು ಕಟ್ಟಿಂಗ್ ಸ್ಟಿಚ್ ಇದು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ಕಟ್ಟಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ನೋಡಿರಿ, ನೀವು ಫುಲ್ ಓಪನ್ ಮಾಡ್ತಾಯಿಲ್ಲ, ಮೇಲೆ 1/2 ಇಂಚು ಬಿಟ್ಕೊಂಡೆ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ವೀಡಿಯೋದಲ್ಲಿ ತೋರಿಸಿದ ಪ್ರಕಾರನೇ ಕಟ್ಟಿಂಗನ್ನು ಕಲಿಬೇಕು. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 1 ಸರ್ತಿ 2 ಸರ್ತಿ ವೀಡಿಯೋ ನೋಡಿರಿ, 3 ಸರ್ತಿ ಕೂಡ ನೋಡಿರಿ, ಪರವಾಗಿಲ್ಲ. ಎಷ್ಟು ಒಂದು 15 ನಿಮಿಷ 3 ಸರ್ತಿ ನೋಡಿದ್ರೆ 45 ನಿಮಿಷ ವೇಸ್ಟ್ ಆಗುತ್ತೆ. ಬಟ್ ನಿಮಗೆ ಪರ್ಫೆಕ್ಟಾಗಿ ಕಟ್ಟಿಂಗ್ ಬರುತ್ತೆ. ಸರಿನಾ? ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡೋಣ. ಇದು ಸ್ಲೀವ್ ಲೆಂತ್ ಬಂದುಬಿಟ್ಟು 3.5 ಅಂದರೆ 3.5ಗೆ ನಾನು 4.5 ಇಟ್ಟಿದ್ದೀನಿ. ಕೆಳಗಡೆ 4 ಇಟ್ಟಿದ್ದೀನಿ,
ಯಾಕಂದರೆ ಕೆಳಗಡೆ ಫೋಲ್ಡಿಂಗ್ ಇಲ್ಲಲ್ಲ, ಕೆಳಗಡೆ ಆಲ್ರೆಡಿ ಕಟ್ ವರ್ಕ್ ಬಂದಿದೆ, ಬ್ಲೌಸಲ್ಲೇ ಬಂದಿದೆ. ಇದು ಸಾರಿ ಟಿಶ್ಯೂ ಸಾರಿ, ಸೊ ಅದರದ್ದು ಬ್ಲೌಸ್ ಇದು. ಇದಕ್ಕೆ ಎಷ್ಟು ಬಾರ್ಡ್ರ್ ಬಂದಿದೆಯೋ ಅಷ್ಟೇ ಕಟ್ ಮಾಡೋಕ್ಕೆ ಹೇಳಿದ್ದಾರೆ, ಸ್ಲೀವ್ಸ್ ಅಷ್ಟೇ ಬೇಕಂತ ಹೇಳಿದ್ದಾರೆ. ಸೊ ಅವ್ರಿಗೆ ಎಷ್ಟು ಬೇಕಾದ್ರೆ ಅಷ್ಟೇ ಕಟ್ ಮಾಡಿದ್ದೀನಿ ನಾನು ಇವಾಗ ಸ್ಲೀವ್ಸು. ನೋಡಿರಿ ಈ ಥರ ಮಾಡ್ಕೋಬೇಕು ಸ್ಲೀವ್ಸ್ ಕಟ್ಟಿಂಗು. ಆಮೇಲೆ ಎಕ್ಸ್ಟ್ರಾ ಕಟ್ಟಿಂಗ್ ಕೂಡ ಕಟ್ಟಿಂಗ್ ಮಾಡಿಬಿಡ್ಬೇಕು ಇದರಲ್ಲಿ. ಯಾವುದಾದ್ರೆ ಕೂಡ ಇದು ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದೆಯಲ್ಲ ಅದೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು, ಸೇಮ್ ಇರಬೇಕು. ಒಂದು ಸ್ಲೀವ್ ಕೆಳಗಡೆ ಒಂದು ಸ್ಲೀವ್ ಮೇಲೆ ಆ ಥರ ಕಟ್ಟಿಂಗನ್ನು ಮಾಡಬಾರ್ದು. ಯಾಕಂದರೆ ನಾವು ಹೊಸ್ದಾಗಿ ಕಲಿಯೋರೆಲ್ಲ ಹುಡುಗರು ಇದೇ ಥರ ಪ್ರಾಬ್ಲಮ್ ಮಾಡ್ತಾರೆ. ಕಸ್ಟಮರ್ ಬಂದು ಹೇಳ್ಬಿಡ್ತಾರೆ, ಒಂದು ಸ್ಲೀವ್ ಡೌನ್ ಆಗಿದೆ, ಒಂದು ಸ್ಲೀವ್ ಮೇಲೆ ಹೋಗಿದೆ, ಒಂದು ಲೂಸ್ ಆಗಿದೆ, ಒಂದು ಟೈಟ್ ಆಗಿದೆ. ಈ ಥರ ಪ್ರಾಬ್ಲಮ್ ಬರಲಾರ್ದಂಗೆ ಆ ಪ್ರಾಬ್ಲಮ್ ಏನಿದೆಯೋ ನಿಮ್ಮ ಹತ್ರನೇ ಸರಿ ಮಾಡಬೇಕು. ಕಸ್ಟಮರ್ ಹತ್ರ ಹೋಗೋಕ್ಕೆ ಆ ಪ್ರಾಬ್ಲಮ್ನ ಬಿಡಬಾರ್ದು ಯಾವತ್ತೇ ಕೂಡ. ನೀವೇ ಪರ್ಫೆಕ್ಟ್ ಆಗಿದ್ರೇ ನಿಮ್ಮ ಕೆಲಸ ಪರ್ಫೆಕ್ಟಾಗಿರುತ್ತೆ. ಥಿಂಕ್ ಪರ್ಫೆಕ್ಟಾಗಿ ಮಾಡ್ಬೇಕು. ನಾನಿದು ಮಾಡ್ತೀನಿ ಅಂದರೆ ಮಾಡ್ತೀನಿ ಅಷ್ಟೇ, ಇನ್ನೇನು ಬೇರೆ ಆಲೋಚನೆ ಮಾಡಬಾರ್ದು. ನಾನಿದು ಹೆಂಗೆ ಕಲಿಯಲ್ಲ, ನನಗೆ ಯಾಕೆ ಬರಲ್ಲ, ನನಗಿದು ಮಾಡಿದ್ರೆ ಅಂದರೆ ಫಸ್ಟ್ ಆಫ್ ಆಲ್ ಬ್ಲೌಸ್ ನೋಡೋಣ ಅಂಜಿಬಿಡ್ತಾರೆ. ಅಯ್ಯೋ ನಾನು ಏನು ಮಾಡಬೇಕು, ಈ ಬ್ಲೌಸ್ ಕಪ್ಸ್ ಬ್ಲೌಸ್ ಹೊಲಿಬೇಕಾ, ನನಗೆ ಭಯ ಆಗುತ್ತೆ, ನನಗೆ ಏನು ಮಾಡೋದು, ಧೈರ್ಯ ಸಾಲಲ್ಲ. ಅದೆಲ್ಲ ಮೈಂಡಿಂದ ರಿಮೂವ್ ಮಾಡಿಬಿಡ್ರಿ. ಅದನ್ನು ಧೈರ್ಯನೇ ಮಾಡಿದ್ರೆ ನಿಮಗೆ ಲಕ್ಷ್ಮಿ ಬರೋದು. ಧೈರ್ಯ ಸಾಹಸೇ ಲಕ್ಷ್ಮಿ ಅಂತಾರೆ ಯಾರನ್ನ ಕೂಡ, ಸರಿನಾ? ನೀವು ಧೈರ್ಯ ಮಾಡಲೇಬೇಕು. ಧೈರ್ಯ ಮಾಡಿ ಮುಂದಕ್ಕೆ ಹೋದ್ರೇ ನಿಮ್ಮ ಕೈ ತುಂಬ ಹಣ ನೀವು ನೋಡ್ತೀರಾ. ಇನ್ನೊಬ್ಬರ ಮೇಲೆ ನೀವು ಡಿಪೆಂಡ್ ಆಗಲಾರ್ದಂಗೆ ಬದುಕ್ತೀರಾ. ಯಾಕಂದರೆ ನಮಗೆ ಯಾರು ಅಯ್ಯೋ ನಮಗಲ್ಲಿ ಇಲ್ಲಾಂದರೆ ಯಾರೂ ನಮಗೆ ಸಹಾಯ ಮಾಡಲ್ಲ. ನಾವು ಕಷ್ಟಪಟ್ಟರೆ ಅದೇ ಬರುತ್ತೆ ದುಡ್ಡು. ನಾವು ಕಷ್ಟನೇ ನಂಬಬೇಕು ಯಾವತ್ತೂ ಕೂಡ. ನಾವು ಮಾಡೋ ಕೆಲಸ ನ್ಯಾಯವಾಗಿರಬೇಕು, ನಾವು ನ್ಯಾಯವಾಗಿ ದುಡಬೇಕು. ನ್ಯಾಯವಾಗಿ ದುಡಬೇಕಾದ್ರೆ ಏನು ಮಾಡಬೇಕು? ನ್ಯಾಯವಾಗಿ ಕೆಲಸ ಮಾಡಬೇಕು, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಮಾಡಬೇಕು, ಪರ್ಫೆಕ್ಟಾಗಿ ಕಟಿಂಗ್ ಮಾಡಬೇಕು, ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡಬೇಕು, ಸರಿನಾ? ನಾನು ಯಾಕೆ ತಿಳಿಸ್ತಾನೆ ಇಷ್ಟು ನೀಟಾಗಿ ಅಂದರೆ ನಿಮಗೆ ನೀವು ನೀಟಾಗಿ ಕಲಿಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಿಧಾನವಾಗಿ ನೀಟಾಗಿ ತಿಳಿಸ್ತಾ ಇದ್ದೀನಿ, ಸರಿನಾ? ನೀಟಾಗಿ ಕಲಿತೀರಂತ ಆಶಿಸ್ತಾ ಇದ್ದೀನಿ. ಯಾಕಂದರೆ ನೀವು ನೀಟಾಗಿ ಕಲಿಬೇಕನ್ನೋದೇ ಒಂದು ಉದ್ದೇಶ, ನಂದು ಅದೇ ಆಸೆ. ಎಲ್ಲರೂ ಕಲಿತ್ರೆ ಒಂದು 10 ಜನದಾಗ ಇಬ್ಬರು ಕಲಿತ್ರೆ ಕೂಡ ನನಗೂ ತುಂಬ ಸಂತೋಷ ಆಗುತ್ತೆ. ನೀವು ಕಲಿತೀರಂತ ಅನ್ಕೊತಾ ಇದ್ದೀನಿ. ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಲ್ವಾ, ವಿತ್ ಕಪ್ಸ್ ಬ್ಲೌಸು. ಇದು ಸ್ಟಿಚ್ಚಿಂಗು ನಿಮ್ಗೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಾನು ಹೇಳಿದ್ನಲ್ಲ ನಾನು ಜಾಸ್ತಿ ಕಟ್ಟಿಂಗೇ ಮಾಡ್ತೀನಿ, ಸ್ಟಿಚ್ಚಿಂಗು ನಾನು ಮಾಡೋಕ್ಕಾಗಲ್ಲ. ಒಂದು ವೇಳೆ ನಾನು ಮಾಡೋದು ನಿಮ್ಗೆ ಬೇಕಂದರೆ ನನಗೆ ಕಾಮೆಂಟ್ ಮಾಡಿರಿ. ಹಾಗೆ ಒಂದು ವೀಡಿಯೋಗೆ ಒಂದು ಲೈಕ್ ಮಾಡಿರಿ, ತಪ್ಪದೆ ಲೈಕ್ ಮಾಡಿರಿ. ನಿಮ್ಮ ಲೈಕ್ಗೋಸ್ಕರ ನಿಮ್ಮ ಕಾಮೆಂಟು ವೇಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.